ಇವತ್ತಿನ ಬ್ಲಾಗ್ ಬಂದು ಗೋಯಿಂಗ್ ಟು ಮೂಡಿಗೆರೆ. ನನ್ನ ಒಂದು ಸಿನಿಮಾ ಒಂದು ಸಾಂಗ್ ಶೂಟ್ ಮಾಡೋದಕ್ಕೋಸ್ಕರ ವಿ ಆರ್ ಆಲ್ ಹೆಡೆಡ್ ಟುವರ್ಡ್ಸ್ ಮೂಡಿಗೆರೆ. ಪ್ಯಾನ್ ಇಂಡಿಯಾ ಬ್ಲಾಗ್ಸ್ ಅಲ್ವಾ ನಂದು? ಎಸ್ ಮ್ಯಾಮ್. ಅಂಡ್ ಸಮಟೈಮ್ಸ್ ಅದು ಚೈನೀಸ್ ಲ್ಯಾಂಗ್ವೇಜ್ ಗೂ ಡಬ್ಬ ಆಗುತ್ತೆ, ಚೈನೀಸ್ ಲ್ಯಾಂಗ್ವೇಜ್ ಗೂ ಡಬ್ಬ ಆಗುತ್ತೆ, ಚೈನೀಸ್ ಲ್ಯಾಂಗ್ವೇಜ್ ಗೂ ಡಬ್ಬ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಅಮರ್ತಾ ಶೂಟಿಂಗ್ ಸಾಂಗ್ ಇಲ್ಲಿ ಎಲ್ಲ ಹೇಳಾಯ್ತು. ಇಲ್ಲಿ ಪರಿಸರ ಹೇಗಿದೆ, ನಿಸರ್ಗ ಹೇಗಿದೆ, ಎಲ್ಲ ಮಾಡ್ತೀವಿ ಅಂತ. ಗುಡ್ ಲಕ್ ಇವರಿಗೆ, ನೀವು ಒಳ್ಳೆಯದಾಗಲಿ. ಬ್ಲಾಗ್ಸ್ ಫ್ಯಾನ್ ಅಂತೆ, ನನ್ನ ಬ್ಲಾಗ್ಸ್ ನೋಡ್ತಿರ್ತಾರಂತೆ. ಕ್ರಾಸ್ ಕ್ವೆಶ್ಚನಿಂಗ್, ನಮ್ಮ ಮನೆ ಹೆಸರು ಶಾಂಪು ಅಂತಾರೆ. ಕಂಗ್ರಾಚುಲೇಷನ್ ಬ್ರದರ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಹಾಯ್ ಗೈಸ್, ನಾನು ನನ್ನ ಮೂಡಿಗೆರೆ ಟ್ರಿಪ್ಗೆಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ. ಬಟ್ ದರ್ ಇಸ್ ಒನ್ ಸ್ಮಾಲ್ ಥಿಂಗ್ ವಿಚ್ ಐ ಆಲ್ವೇಸ್ ನೀಡ್ ಟು ಮೇಕ್ ಶ್ಯೂರ್, and that is Ryan's eating habits. ಯಾಕಂದ್ರೆ ನಾನು ಮನೇಲಿ ಇಲ್ಲದೆ ಇದ್ದಾಗ there are times when Ryan doesn't finish his meals and ಒಂದ್ ದಿನದಲ್ಲಿ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಅವನಿಗೆ ಸರಿಯಾಗಿ ಸಿಕ್ಕಿರಲ್ಲ. So what do I do then? Watch this. ಏನ್ ಗೊತ್ತಾ, ಆಸ್ ಪೇರೆಂಟ್ಸ್ ನಾವು ಮಕ್ಕಳಿಗೆ ಯಾವ ತರದ ಊಟ ತಿಂಡಿ ಕೊಡ್ತಿದೀವಿ, ಯಾವ ರೀತಿಯಾದ ನ್ಯೂಟ್ರಿಯೆಂಟ್ಸ್ ನ ಪ್ರೊವೈಡ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ನಮಗೆ ಕಾನ್ಶಿಯಸ್ನೆಸ್ ಇರುತ್ತೆ. ಆದ್ರೆ ವೆನ್ ಇಟ್ ಕಮ್ಸ್ ಟು ಮಿಲ್ಕ್ ಮಿಕ್ಸಸ್ ನಾವು ಹೆಚ್ಚಾಗಿ ಬ್ರ್ಯಾಂಡ್ ವ್ಯಾಲ್ಯೂ ಕೊಡ್ತೀವಿ, ಬಟ್ ನಾಟ್ ಫಾರ್ ದ ಲೇಬಲ್. ಬಟ್ ಆಸ್ ಅ ಮದರ್, ವಿತೌಟ್ ಅ ಪ್ರಾಪರ್ ಚೆಕ್, ಐ ಕಾಂಟ್ ಅಲೌ ಹಿಮ್ ಟು ಕನ್ಸ್ಯೂಮ್ ಎವ್ರಿಥಿಂಗ್. ಸೊ ಐ ರೀಸೆಂಟ್ಲಿ ಗಾಟ್ ದ ಗ್ರಿಟ್ಸೋ ಸೂಪರ್ ಮಿಲ್ಕ್ overall growth ನನ್ನ ಮಗನಿಗೋಸ್ಕರ, and I made sure to go through the label completely before adding it to my cart. So Gritso Super Milk ಅಲ್ಲಿ DHA ಇದೆ, which helps with the brain development of the child. ಯಾಕಂದ್ರೆ 90% of the child's brain development ಆಗೋದು 6 ವರ್ಷದ ಒಳಗಡೆ. ಕ್ಯಾಲ್ಸಿಯಂ ಮತ್ತೆ 100% RDA of vitamin D3 ಇದೆ, that helps in better absorption of calcium. 21 essential vitamins ಮತ್ತೆ minerals ಇದೆ immunity ನ ಬೂಸ್ಟ್ ಮಾಡೋದಕ್ಕೆ. ಸೊ ನೀವೇ ನೋಡಿ, no bad stuff, refined sugar ಇಲ್ಲ, malt ಇಲ್ಲ, preservatives ಇಲ್ಲ, ಮತ್ತೆ gluten ಇಲ್ಲ. Pure and purposeful with essential nutrients like protein and calcium, it supports healthy growth. Clear labeling reflects the product's honest approach. You know what's even better? It is personalized. ನನ್ನ ಮಗುವಿನ ಏಜ್, ಜೆಂಡರ್ ಮತ್ತೆ ಹೆಲ್ತ್ ನೀಡ್ಸ್ ಪ್ರಕಾರ ಅದನ್ನ ಪರ್ಸನಲೈಸ್ ಮಾಡಿರ್ತಾರೆ. And the 100% natural double chocolate flavor is a hit. My son loves it. No complaints at all. Flip the pack and find the facts. You will certainly love Gritso. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ವಿ ಆರ್ ಗೋಯಿಂಗ್ ಟು ಮೂಡಿಗೆರೆ. ಸಿನಿಮಾ ಒಂದು BTS ಹಾಕಿದ್ದೆ, ಅಮರ್ತಾ ಅನ್ನೋ ಒಂದು ಸಿನಿಮಾ ಶ್ರೀನಗರ್ ಗಿಡ್ಡಿ ಅವ್ರ ಜೊತೆಗೆ. ಸೊ ಅದೇ ಒಂದು ಸಿನಿಮಾಗೆ ಒಂದು ಸಾಂಗ್ ಶೂಟ್ ಮಾಡೋದಕ್ಕೋಸ್ಕರ ವಿ ಆರ್ ಆಲ್ ಹೆಡೆಡ್ ಟುವರ್ಡ್ಸ್ ಮೂಡಿಗೆರೆ. ಒಂದು ಸಿನಿಮಾದ BTS ಅಂದ್ರೆ ಬಿಹೈಂಡ್ ದ ಸೀನ್ಸ್ ಮಾಡಿ ತುಂಬಾ ದಿನ ಆಗಿತ್ತು. ಸೊ ಐ ಜಸ್ಟ್ ಥಾಟ್ ಇದರ ಒಂದು ಚಿಕ್ಕ ಗ್ಲಿಮ್ಸ್ ತೋರ್ಸೋಣ ನಿಮ್ಗೆ ಅಂತ. ಹೋಮ್ ಟೂರ್ ವಿಡಿಯೋ ಆದ್ಮೇಲೆ ದಿಸ್ ಇಸ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ಸ್ಟೇ ಟ್ಯೂನ್ಡ್ ನಮ್ಮ ಮೂಡಿಗೆರೆ ವ್ಲಾಗ್ಗೆ. ವಾಟ್ ಐ ಪ್ರಿಫರ್, ನನಗೆ ನೈಟ್ ಹೊತ್ತು ಟ್ರಾವೆಲ್ ಮಾಡೋದಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಸೊ ಡೇ ಟೈಮಲ್ಲೇ ನಾನು ಯೂಶುವಲ್ ಆಗಿ ಟ್ರಾವೆಲ್ ಮಾಡೋದು ವೆನ್ ಇಟ್ ಇಸ್ ವೆನ್ ಐ ಟ್ರಾವೆಲ್ ಬೈ ರೋಡ್. ಸೊ ಇವತ್ತು ಸರಿ ಬೇಗನೆ ಹೊರಡೋಣ, ಸ್ವಲ್ಪ ಬೇಗ ಸೇರ್ತೀರಿ ಅನ್ನೋಷ್ಟೊತ್ತಿಗೆ ಮಳೆ ಶುರುವಾಯಿತು. ಮಳೆ 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 ಪ್ರೀತಿಯ ಮಳೆ, ಮಳೆ 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 ಪ್ರೀತಿಯ ಮಳೆ, ಹನಿ ಹನಿ ಮೊಳಗಲಿ ನವಿರಾಗುವ ತೀರಕ್ಕೆ. ಸೊ ಹತ್ತಿರ ಮೂಡಿಗೆರೆ ಬಂದಾಯ್ತು. ನಾವು ನಮ್ಮ ಬ್ಯೂಟಿಫುಲ್ ಅಸಿಸ್ಟೆಂಟ್ ಇಂದ ತಪ್ಪು ದಾರಿಗೆ ಹೋಗಿ ನೆಟ್ಟಿಗಿರೋ ದಾರಿಗೆ ಬಂದು ಕೊನೆಗೂ ನಾವು ರೆಸಾರ್ಟ್ ಹತ್ರ ಹೋಗ್ತಾ ಇದೀವಿ. ತುಂಬಾ ಬಿಸಿಲು
ಮಳೆ ಎಲ್ಲ ನೋಡಿ, ಬಟ್ ಇಲ್ಲಿಗೆ ಬಂದಾಗ ಈ ವಾತಾವರಣ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಶೂಟಿಂಗ್ ಆಕ್ಚುಲಿ. ಕೋರ್ಸ್ ಈ ತರ ಒಂದು ಹಿಲ್ಲಿ ಏರಿಯಾಸ್ಗೆಲ್ಲ ಬಂದಾಗ ಯು ವುಡ್ ವಾಂಟ್ ಟು ಕಮ್ ವಿತ್ ಯೋರ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಇವಾಗ ದಿಸ್ ಇಸ್ ಕಂಪ್ಲೀಟ್ ವರ್ಕ್ ಮೋಡ್. ಸೊ ವಾತಾವರಣ ಹಿಂಗಿದ್ರು ಕೆಲ್ಸದ ಬಗ್ಗೆ ಗಮನ ಜಾಸ್ತಿ ಹರಿಸ್ಬೇಕಾಗತ್ತೆ. ಸೊ ಮಾನ್ಸೂನ್ ಆಗಿರೋದ್ರಿಂದ ದರ್ ಇಸ್ ಕಂಪ್ಲೀಟ್ ಮಿಸ್ಟ್ ಅಂಡ್ ಫಾಗ್ ಕವರ್ ಆಗಿದೆ. ನಮ್ಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರೆ ಮುಂದೆಗಡೆ ಆಲ್ಮೋಸ್ಟ್ ಏನ್ ಹತ್ತತ್ರ ಏನೂ ಗೊತ್ತಾಗ್ತಿಲ್ಲ. ಈಗ ಸಾಯಂಕಾಲ ಒಂದು 5 ಗಂಟೆ ಆಗಿದೆ. ಸೊ 5 ಗಂಟೆಗೆ ಇಷ್ಟು ಮಿಸ್ಟ್, ಇಷ್ಟು ಇದು ತುಂಬಿದೆ. ಇನ್ನು ಬೆಳಗಿನ ಜಾವ ಹೇಗಿರುತ್ತೆ ಅಂತ. ಲುಕ್ಸ್ ಬ್ಯೂಟಿಫುಲ್. ನನ್ನ ಜೀವಕ್ಕೆ ಎಲ್ಲಿದೆ ವಿರಸ ಸೊ ಗೈಸ್, ಈಗ ತಾನೇ ವಿ ಜಸ್ಟ್ ಕಮ್ ಟು ದ ರೆಸಾರ್ಟ್, ಗೂಡ್ಲು ರೆಸಾರ್ಟ್ಸ್ ಅಂತ ಮೂಡಿಗೆರೆಯಲ್ಲಿ. ಬರ್ಬೇಕಾದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ ನನಗೆ. ಬಟ್ ಆಸ್ ಐ ಕೇಮ್ ಹಿಯರ್, ಇಟ್ಸ್ ಸಚ್ ಅ ವಂಡರ್ಫುಲ್ ಪ್ಲೇಸ್. ತುಂಬಾನೇ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾನು ಅಲ್ಲಿ ಮುಂದೆಗಡೆ ದರ್ ಇಸ್ ಅ ಲೇಕ್ ಆಲ್ಸೋ. ಅಂಡ್ ಈಗ ಸದ್ಯಕ್ಕೆ ಆ ಕಡೆ ಹೋಗಕ್ ಆಗ್ತಿಲ್ಲ ಬಿಕಾಸ್ ಮಿಸ್ಟ್ ಎಲ್ಲ ತುಂಬಿದೆ. ಬಟ್ ನಾವು ಸ್ಟೇ ಆಗಿರುವಂತ ಒಂದು ಕಾಟೇಜ್ ಅಲ್ಲಿ ಗಿವ್ ಯು ಎ ಸ್ನೀಕ್ ಪೀಕ್. ಪ್ಲೀಸ್ ಫಾಲೋ ಮಿ. So we are entering the cottage ಈಗ. It's a huge bedroom cum living room. Dim lit ಆಗಿದೆ, ಬಟ್ ಒಳ್ಳೆ ಆಂಬಿಯನ್ಸ್ ಇದೆ, ಒಳ್ಳೆ ವೈಬ್ ಇದೆ. So this is the room. There's a nice king size bed. Then there is a sofa. ಆಮೇಲೆ ಇದು ಒಂದು ಬಹಳ ಹಳೇ ಕಾಲದ ಒಂದು ಅಲ್ಮಾರಿ ತರ ಇಟ್ಟಿದ್ದಾರೆ. ಐ ಥಿಂಕ್ ಏಸ್ಥೆಟಿಕ್ಸ್ ಜೊತೆ ಮ್ಯಾಚ್ ಆಗೋದಕ್ಕೆ. And there's of course wooden ceiling. Stones ಅಲ್ಲಿ ಮಾಡಿರುವಂತ walls. Feels so nice. There's red oxide flooring, bala organic agide complete setup. So and then we have a separate pathway to the restrooms. So illi there is a shower area and toilet area. So it is separate. Very good, very nice. Tumba chennagide. Bandra, it's giving very scenic hill station cottage vibes ತರ. A few minutes later. ಮಸಾಲಾ ಚಾಯ್ ಖಾರವಾಗಿ ಮಸಾಲ ಆಗಿ ಚೆನ್ನಾಗಿದೆ ವೆದರ್ಗೆ. 1 hour later. ಸೊ ಇಟ್ಸ್ ಡಿನ್ನರ್ ಟೈಮ್. ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಜಾಗ. ಹಾಟ್ ಚಿಕನ್ ವೆಜ್ ಎಲ್ಲಾನು. But the place feels very different. So ನೇಚರ್ಗೆ ಬಹಳ ಹತ್ತಿರ. ನೋ ಕಾಲ್ಸ್ ಬೆಳಗ್ಗೆಯಿಂದ. ಇಲ್ಲಿ ಬಂದಾಗ ನಾನು ನೋ ಕಾಲ್ಸ್. ಇಟ್ಸ್ ನೈಸ್. ಸೊ ಗೈಸ್, ವ್ರಾಪಿಂಗ್ ಅಪ್ ಟುಡೇ. ಇವತ್ತು ಅರ್ಲಿ ಟು ಬೆಡ್, ಯಾಕಂದ್ರೆ ನಾಳೆ ಅರ್ಲಿ ಟು ರೈಸ್. ಶೂಟ್ ಡೇ 1 ಸಾಂಗ್ ಶೂಟ್. ಇವತ್ತು ಜರ್ನಿ ತುಂಬಾ ಸ್ಮೂತ್ ಆಗಿತ್ತು, ಆರಾಮಿತ್ತು, ಚೆನ್ನಾಗಿತ್ತು. ಬರ್ತಾ ಒಳ್ಳೊಳ್ಳೆ ಲೊಕೇಶನ್ಸ್ ನೋಡಿದ್ವಿ. ಕೆಲವು ಕಡೆ ಆಸ್ ಆಲ್ವೇಸ್ ಏನಾಗ್ಬಿಡುತ್ತೆ, ಒಂದು ಚೆನ್ನಾಗಿರೋ ಲೊಕೇಶನ್ ನೋಡಿರ್ತೀವಿ, ಕ್ಯಾಮ್ರಾ ಆನ್ ಮಾಡೋ ಅಷ್ಟೊತ್ತಿಗೆ ಇಟ್ ವುಡ್ ಹ್ಯಾವ್ ಜಸ್ಟ್ ಪಾಸ್ಡ್ ಆಫ್. ಸೊ ಎನಿವೇಸ್, ನೌ ಐ ಆಮ್ ಆಫ್ ಟು ಬೆಡ್. ಸೊ ನಾಳೆ ಬೆಳಗ್ಗೆ ಐ ಹ್ಯಾವ್ ಟು ಗೆಟ್ ರೆಡಿ ಫಾರ್ ಶೂಟ್ ಅಂಡ್ ಐ ಆಮ್ ಗೋನ್ ಟು ಶೋ ಯು ಗೈಸ್ ಮೈ ಲುಕ್ ಫಾರ್ ದ ಸಾಂಗ್. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಡೇ 1 ಆಫ್ ಶೂಟ್. ಆಲ್ರೆಡಿ ಮಳೆ ಶುರು ಆಗಿದೆ. ನಾವು ಜಸ್ಟ್ ಗೆಟಿಂಗ್ ರೆಡಿ. ಒಳಗಡೆ ಸರಿಯಾಗಿ ಲೈಟ್ ಇರಲಿಲ್ಲ, ಸೊ ಆಚೆ ಬಂದು ಕೂತ್ಕೊಂಡು ಆದಷ್ಟು ಬೇಗ ರೆಡಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ರೆಡಿ. ಈಗ ಶಾರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ದಟ್ ವಿ ಆರ್ ವೇರಿಂಗ್ ಅ ಗಾರ್ಡನ್ ವೆರೇಲಿ ಥರ ಒಂದು ಸೀರೆ. ಪ್ರಿಟಿ ಬಟರಿ ಯೆಲ್ಲೋ ಕಲರ್. ನಾನಂತೂ ಶಾರ್ಟಿಗೆ ರೆಡಿ ಆಗಿದ್ದೀನಿ. ಲೊಕೇಶನ್ ರೆಡಿ ಇದೆ ಆ್ಯಂಡ್ ವಿ ವಿಲ್ ಜಸ್ಟ್ ಬಿ ಕ್ಯಾಮಿಂಗ್ ದ ಶಾರ್ಟ್ ಇನ್ ಅ ಕಪಲ್ ಆಫ್ ಸೆಕೆಂಡ್ಸ್. ನಂದೆ ತಾಳ್ಮೆ ಸಖತ್ತಾಗಿದೆ ಲೊಕೇಶನ್.
ನಮಗೆ ನಮ್ಮ ಸ್ವಂತ ಸ್ಟೇಟಲ್ಲಿರುವಂಥ ಎಷ್ಟೋ ಸುಂದರವಾಗಿರೋ ಜಾಗಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಿರಲ್ಲ. ಆ್ಯಂಡ್ ಕೆಲವು ಸತಿ ಐ ಫೀಲ್ ಲೈಕ್ ಐ ಆಮ್ ಸೋ ಲಕ್ಕಿ ಐ ಆಮ್ ಅನ್ ಆ್ಯಕ್ಟರ್ ಬಿಕಾಸ್ ಇಂಥ ಒಂದು ಏನಂದ್ರೆ ಹಿಡನ್ ಜೆಮ್ಸ್ ಎಲ್ಲ ನಮಗೆ ವಿಸಿಟ್ ಮಾಡುವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಮೂಡಿಗೆರೆ ಇಸ್ ಡೆಫಿನೆಟ್ಲಿ ಅ ಹಿಡನ್ ಜೆಮ್. ಆ್ಯಂಡ್ ಇಲ್ಲಿ ಇರುವಂಥ ಸುತ್ತಮುತ್ತ ಜಾಗಗಳು ಇಟ್ಸ್ ಫ್ಯಾಂಟಾಸ್ಟಿಕ್, ಇಟ್ಸ್ ಬ್ರಿಲಿಯಂಟ್. ಸೊ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ನಿಮ್ಮ ಹೆಸರೇನು? ಹೌದು, ಗೊತ್ತು ನನಗೆ, ಅದಕ್ಕೆ ಕೇಳಿದ್ದು ಇವಾಗ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ಅಂತ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆಶೀಶ್ ಅವರು. ಇವ್ರಿಗೂ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ. ನನ್ನ ಜೂನಿಯರ್ ವರ್ಷನ್ ಮೂವಿಲಿ ಲಕ್ಷ್ಮಿ, ಮಿನಿ ಲಕ್ಷ್ಮಿ, ಪುಟ್ ಲಕ್ಷ್ಮಿ, ಲಕ್ಷ್ಮಿ ಪುಟ್ ಲಕ್ಷ್ಮಿ, ಪುಟ್ಕಿಟ್ಟಿ ಅವರೆಲ್ಲಿ ಕಾಣಿಸ್ತಿಲ್ಲ. ಪುಟ್ಕಿಟ್ಟಿ ಅವರು ಅಲ್ಲಿದ್ದಾರೆ. ಇದು ಪುಟ್ಕಿಟ್ಟಿ. ಸೊ ನಮ್ಮ ಟೀನೇಜ್ ವರ್ಷನ್. I'm so happy. ನಾನು ಮೇಘನಾ ಮ್ಯಾಮ್ ಡೆಬ್ಯೂ. Yes, it's a debut. So happy. ಮೇಘನಾ ಮ್ಯಾಮ್ ಬ್ಲಾಗಿಂಗ್ ಅಂದ್ರೆ ಎವ್ರಿ ಹೋಲ್ ಕರ್ನಾಟಕ ನೋಡುತ್ತೆ. ಸೊ ಇವತ್ತು ಪ್ಯಾನ್ ಇಂಡಿಯಾ ಬ್ಲಾಗ್ಸ್ ಅಲ್ಲ ನಂದು. ಎಸ್ ಮ್ಯಾಮ್, ಡೆಫಿನೆಟ್ ಪ್ಯಾನ್ ಇಂಡಿಯಾ ಬ್ಲಾಗ್ಸ್ ಅದು. ನಮ್ಮ ಸಿನಿಮಾ ನನ್ನ ಬ್ಲಾಗ್ ಅಲ್ಲೇ ರಿಲೀಸ್ ಮಾಡೋದೀಗ. ಅಂಡ್ ಸಮ್ಟೈಮ್ಸ್ ಅದು ಚೈನೀಸ್ ಲ್ಯಾಂಗ್ವೇಜ್ಗೂ ಡಬ್ ಆಗುತ್ತೆ. ಮಾಡ್ಬಿಡೋಣ. ಇಲ್ಲಿ ಪುಟ್ಕಿಟ್ಟಿ, ಪುಟ್ ಲಕ್ಷ್ಮಿ, ನಮ್ಮ ಮೊದಲೇ ನೆಟ್ಟಿರೋದಪ್ಪ ಹೆಸರು. ಸೊ ನಮ್ಮ ಕಿಟ್ಟಿ ಅವರಿದ್ದಾರೆ. ದ ವೆರಿ ಫಸ್ಟ್ ಟೈಮ್ ಅಂದ್ರೆ ಆಕ್ಚುಲಿ ನನ್ನ ಬ್ಲಾಗ್ ಅಲ್ಲಿ ಅವ್ರದ್ದು ಇಂಟ್ರೊಡಕ್ಷನ್ ಆಗಿದೆ. ಇದೇ ಸಿನಿಮಾದ BTS ಮಾಡಿದ್ವಿ ನಾವು. ಅವಾಗ ಅವ್ರು ಏನು ಮಾತಾಡಿಲ್ಲ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾತಾಡ್ತೀನಿ. ಮಗು ಜೊತೆ ಆಟಗಳು, ಅಮ್ಮನ ಬರ್ತೆ, ಯೋಗಿ ತರ ಸುಳ್ಳು ಹೇಳಿಲ್ಲ ನೋಡಿ, ನಿಜ ಹೇಳ್ತಾ ಇದ್ದಾರೆ. ನಾವೀಗ ಸದ್ಯಕ್ಕೆ ಅಮರ್ಥ ಶೂಟಿಂಗ್ ಒಂದು ಸಾಂಗ್ ಇಲ್ಲಿ ಮೂಡಿಗೆರೆ ಮಾಡ್ತಿದ್ವಿ. ಎಲ್ಲ ಹೇಳಾಯಿತು. ಇಲ್ಲಿ ಪರಿಸರ ಹೇಗಿದೆ, ನಿಸರ್ಗ ಹೇಗಿದೆ ಎಲ್ಲ ಮಾಡ್ತೀವಿ ಅಂತ. ಗುಡ್ ಲಕ್ ಇವರಿಗೂ, ಒಳ್ಳೆದಾಗಲಿ. ಬ್ಲಾಗ್ಸ್ ಎಲ್ಲರೂ ನೋಡಿ ಪುಟ್ಕಿಟ್ಟಿ ಅವರು ತುಂಬಾ ನನ್ನ ಬ್ಲಾಗ್ಸ್ ಫ್ಯಾನ್ ಅಂತೆ. ನನ್ನ ಬ್ಲಾಗ್ಸ್ ನೋಡ್ತಿರ್ತಾರಂತೆ. ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಲೈಕ್ ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ. ಸೊ ನನ್ನ ಇತ್ತೀಚಿನ ಬ್ಲಾಗ್ ನನ್ನ ನೋಡಿದ್ರಲ್ಲ, ಸೊ ಕ್ರಾಸ್ ಕ್ವೆಶ್ಚನಿಂಗ್. ನಮ್ಮ ಮನೆ ಹೆಸರು ಬೋರ್ಡ್ ಮೇಲೆ ಏನಿದೆ ಹೇಳಿ? ಬೋರ್ಡ್ ಮೇಲೆ ಏನಿದೆ? ಮನೆ ಎಂಟ್ರಿ ಬೋರ್ಡ್ ಮೇಲೆ ಕನಸಿನ ನಮ್ ಇದನ್ನ ನಮ್ಮ ಭಾಷೆಲಿ ಡವ್ ಅಂತ ಶಾಂಪೂ ಅಂತಾರೆ. ಕಂಗ್ರಾಚುಲೇಷನ್ ಬ್ರದರ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೊತ್ತಾಗ್ತದೆ ನನ್ನ ಬ್ಲಾಗ್ಸ್. ಇವರು ಯೋಗಿ ಪಾರ್ಟ್ 2. ನಮ್ಮಿಲ್ಲ ಏನ್ ಗೊತ್ತಾ, ಪೀಪಲ್ ಬ್ಲಾಗ್ಸ್ ನೋಡ್ತಾರೆ ಅಂದ್ರೆ ಅವ್ರಿಗೆ ನಿಮ್ಮನ್ನ ಇದನ್ ಡವ್ ಅನ್ನೋದು. ಇದು ಆಕ್ಚುಲಿ ಚೆನ್ನಾಗಿರೋ ಇದನ್ನ ಶಾಂಪೂ ಅನ್ನಲ್ಲ. ನಾನು ಹೇಳ್ತಾ ಇರ್ತೀನಿ, ನಾನು ಬ್ಲಾಗ್ ಎಲ್ಲ ನೋಡ್ಬೇಕಾರೆ ಐ ಬಿ ಬಿಸಿ ವಾಚಿಂಗ್ ಯು ಓನ್ಲಿ. ಅದೆಷ್ಟು ಮುದ್ದಾಗಿ ಮಾತಾಡ್ತೀರಾ, ಶೂಟ್ ಡೇ 2. ಲೊಕೇಶನ್ ಶಿಫ್ಟ್ ಆಗ್ತಿದೆ. ಈಗ ನಾವು ಒಂದು ಆಲ್ಮೋಸ್ಟ್ ಒಂದು ಕಾನ್ವಾಯ್ ರೀತಿಯಲ್ಲಿ ಹೋಗ್ತಾ ಇದ್ದೀವಿ. ಇಟ್ ಇಸ್ ಟು ರಿಸಾರ್ಟ್ ಕಾಲ್ಡ್ ಸಿಲಾ. ಬಟ್ ಆನ್ ದ ವೇ ದ ಜರ್ನಿ ಟುವರ್ಡ್ಸ್ ದ ರೆಸಾರ್ಟ್ ಬಂದು ತುಂಬಾ ಚೆನ್ನಾಗಿದೆ. You're enjoying the view. Day 2 continuity maintain ಮಾಡ್ತಿದ್ದೀವಿ. ಡೇ 2 ಶೂಟ್ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ದಿನ ಬ್ಯಾಲೆನ್ಸ್ ಇದೆ ನಮ್ಮ ಸಾಂಗ್ ಶೂಟ್ಗೆ.
We're being called again. Anyways, now I have to go for the shot. So let's move on quickly to day 3. But I forgot to introduce the most important people on the set. The first, and that is none other than Harini and Madan Master. Madan Harini Master. Namaste. Master, ಇದು ನನ್ನ ಬ್ಲಾಗ್ಗೆ ಆಕ್ಚುಲಿ ನನ್ನ ಮಾಸ್ಟರ್ ಬಗ್ಗೆ ಐ ಹ್ಯಾವ್ ಟು ಗಿವ್ ಅ ವೆರಿ ಲಾಂಗ್ ಇಂಟ್ರೊಡಕ್ಷನ್ ಕೊಡಬೇಕು. ಯಾಕಂದ್ರೆ ವಿ ಹ್ಯಾವ್ ಹ್ಯಾಡ್ ಅ ಹಿಸ್ಟ್ರಿ ಆಫ್ ಮೋರ್ ದೆನ್ 10 years. 10-15 ವರ್ಷಗಳಿಂದನೂ ವಿ ಹ್ಯಾವ್ ವರ್ಕ್ ಟುಗೆದರ್ ಇನ್ ಮಲ್ಟಿಪಲ್ ಫಿಲ್ಮ್ಸ್ ಆ್ಯಂಡ್ ನಾವು ತುಂಬ ಕ್ಲೋಸ್ನೆಟ್ ಆಗಿ ವರ್ಕ್ ಮಾಡಿದ್ದಂಥ ಸಿನಿಮಾ ಬಂದು ಅಲ್ಲ ಮಗಳು. ಥ್ರೂಔಟ್ ದ ಫಿಲ್ಮ್ ಮಾಸ್ಟರ್ ಸೆಟ್ಟಲ್ಲಿ ಇರ್ತಿತ್ತು. ಮಾಸ್ಟರ್ ನಿಮ್ಮ ವಿಷಸ್ ಅವ್ರ ಅಪ್ಪಮ್ಮನ ಜೊತೆ ಕೆಲಸ ಮಾಡಿದಂಥ ಹಿರಿಮೆ ಇದೆ ನಮ್ಮಿಬ್ಬರಿಗೂ. ಆ್ಯಂಡ್ ಸೋ ಮೆನಿ ಇಯರ್ಸ್ ಇದು ಆರ್ಟಿಸ್ಟ್ ಮಾಸ್ಟರ್ ರಿಲೇಶನ್ಶಿಪ್ ಅಲ್ಲಿರೋ ಒಂದು ಒಳ್ಳೆಯದಾಗಲಿ ಮೇಘನೊಂದಿಗೆ ಆಲ್ ದ ಸಕ್ಸಸ್. ಹೋಮ್ ಮಿನಿಸ್ಟರ್ ಹೇಳಿದ್ರೆ ಸಾಕು. ಜೊತೆ ಹಲವಾರು ಸಿನಿಮಾಗಳು ಮಾಡಿದ್ದಾರೆ. 40 years ನಾನು ಸಿನಿಮಾ ಇಂಡಸ್ಟ್ರಿ ಇದ್ದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ 1,000 ಸಿನಿಮಾಗಳು ಮಾಡಿದ್ದೀವಿ. ಆ್ಯಂಡ್ ತಮಿಳ್ ಆ್ಯಂಡ್ ಮಲಯಾಳಂ ಮರಾಠಿ ಹಿಂದಿ. ಎಸ್, ಇವತ್ತು ತುಂಬ ಸೀನಿಯರ್ ಡಾನ್ಸ್ ಕೊರಿಯೋಗ್ರಾಫರ್ ಆ್ಯಂಡ್ ನನಗೆ ಪದೇ ಪದೇ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗ್ತದೆ. ಡೇ 3 ಈಗ ನಾವು ಒಂದು ಬೆಟ್ಟದ ಕಡೆಗೆ ಹೋಗ್ತಿದೀವಿ. ಏನ್ ಹೆಸರು ವಿಶ್ವರ ಬೆಟ್ಟದ್ದು? ದೇವರ ಮನೆ ಬೆಟ್ಟ ಹತ್ರ ಹೋಗ್ತಾ ಇದೀವಿ. ಆಸ್ ಆಲ್ವೇಸ್ ಒಂದು ಕಾನ್ವಾಯ್ ಅಲ್ಲೇ ಹೋಗ್ತಿರೋದು. ಬಿಕಾಸ್ ಇಲ್ಲಿ ಎಲ್ಲಾದ್ರೂ ನಾವು ಕಳೆದೋದ್ರೆ ನಮ್ಗೆ GPS ಹಾಕೋಕ್ಕೂ ಸಿಗ್ನಲ್ ಇಲ್ಲ ಆ್ಯಂಡ್ ಶೂಟಿಂಗು ಸರಿಯಾಗಿ ಅವಾಗ ನಡೆಯಲ್ಲ. ಸೊ ಡೇ 3 ಸ್ಟೇ ಟ್ಯೂನ್. ಸ್ಲ್ಯಾಂಗ್ ಎಲ್ಲ ಫುಲ್ ಖುಷ್ ಆಗ್ಬಿಟ್ರು. ಏನ್ ಸುಳ್ಳು ನಾವು ಸಿನಿಮಾದವರು ಇಲ್ಬಿಟ್ರು. ಮ್ಯಾಮ್ ಬನ್ಸ್ ಬಗ್ಗೆ ರಿವ್ಯೂ ಹೇಳ್ಬೇಕಾ? ಮಾಡಿದ್ದೆ ಅದು. ನನ್ನ ಶೂಟಿಂಗ್ ಸಿನಿಮಾ ಒಪ್ಕೊಂಡಿದ್ದೆ ಬನ್ಸ್. ಮತ್ತು ನಾನು ಅಷ್ಟೇ ಬನ್ಸ್ ಪ್ರಿಯ. ಇದು ಮಾಡಿದ್ದು ಅವರಿಗೋಸ್ಕರ ಕಸ್ಟಮೈಸ್ಡ್ ಆಗಿ ಡನ್. ಡೇ 3 ಸಾಂಗ್ ಫಿನಿಶ್ ಆಯ್ತು. ಥ್ಯಾಂಕ್ ಯು. ಗ್ಲೂಕೋಸ್ ಡಬ್ಬಾ. ಹಾಯ್ ಬಿಡಿ. ಹಾಯ್ ಡನ್ ಫಾರ್ ಹಿಂಗೆ ಕೂತ್ಕೊಂಡು ಪಬ್ಲಿಕ್ ಬಿಡ್ತೀನಿ. ತಂಡದ ಸದಸ್ಯರು ಇದಕ್ಕೆ ಕಾರಣ. ಆ ಕಾರಣದಿಂದಾಗಿ ನಮ್ಮ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನೋದನ್ನ ನಾವು ಗ್ರಹಿಸಿದ್ದೀವಿ. ಇನ್ನು ಚಿತ್ರ ನೋಡೋ ಜನ ಇದನ್ನ ಗ್ರಹಿಸಿ ನಮಗೆ ನಮ್ಮ ತಂಡಕ್ಕೆ ವಿಶೇಷವಾಗಿ
ಈ ಸಿನಿಮಾದ ಹೆಸರು ಇನ್ನೂ ನಾನು ಫೈನಲ್ ಮಾಡಿಲ್ಲ. ಆದ್ರೂ ಸದ್ಯ ಈ ಸಿನಿಮಾದ ಹೆಸರು ಅಮರ್ಥ ಇದೆ. ಅಮರ್ಥ ಇಸ್ ದ ನೇಮ್ ಆಫ್ ಅವರ್ ಸಿನಿಮಾ. ಈ ಅಮರ್ಥನ ಅಮರ್ಥವಾಗಿ ಗೆಲ್ಲಿಸಿಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ. So guys, I hope you like this vlog. So ನನ್ನ ಭೇಟಿ ನನ್ನ ಮುಂದಿನ vlog ಅಲ್ಲಿ. Until then, take care. Bye bye.